ಹಲೋ ಎವ್ರಿವನ್. ಚೀನಾ ಇವತ್ತು ಅಮೆರಿಕದ ಮೇಲೆ ಟಾರಿಫ್ ಹಾಕೋದಕ್ಕೆ ಹೋಗಿ ಕೂರೋದಕ್ಕೂ ಆಗದೆ ನಿಲ್ಲೋದಕ್ಕೂ ಆಗದೆ ಇರುವಂತಹ ಸಿಚುವೇಶನಲ್ಲಿ ಚೀನಾ ಸಿಕ್ಕಾಕೊಂಡಿದೆ. ಚೀನಾ ಏನಾದರೂ ಅಮೇರಿಕನ ಎದುರಿಸ್ತೀನಿ ಅಂತ ಹೋದರೆ ಮತ್ತೆ ಟ್ರಂಪು ಟಾರಿಫ್ನ ಹಾಕ್ತಾರೆ. ಇದರಿಂದ ಚೀನಾಗೆ ಮತ್ತೆ ಹೊಡೆತ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾನು ಮಂಡಿ ಊಡ್ತೀನಿ ಅಂದರೆ ಚೀನಾಗೆ ಮರ್ಯಾದೆ ಪ್ರಶ್ನೆ. ಅಷ್ಟೇ ಅಲ್ಲದೆ ಪಿಂಗು ಕೂಡ ಇದೊಂದು ಮರ್ಯಾದೆ ಪ್ರಶ್ನೆಯಾಗಿದೆ. ಆಂತರಿಕ ವಲಯದಲ್ಲಿ ಪಿಂಗ್ನ ಕೆಳಗೆ ಇಳಿಸೋದಕ್ಕೆ ಇದೊಂದು ಅಸ್ತ್ರದ ರೀತಿ ಅವರ ವಿರೋಧಿಗಳಿಗೆ ಸಿಗುತ್ತೆ. ಇವತ್ತು ಟ್ರಂಪ್ ಟಾರಿಫ್ನ ಎಲ್ಲ ದೇಶಗಳಿಗೂ ಹಾಕಿದ್ದಾರೆ. ಆದರೆ ಚೀನಾಗೆ ಮಾತ್ರ ಸುಮಾರು 145% ಟಾರಿಫ್ನ ಹಾಕಿದ್ದಾರೆ. ಇದರಿಂದಾಗಿ ಚೀನಾ ಏನೂ ಮಾಡದೇ ಇರುವಂಥ ಸಿಚುವೇಶನ್ಗೆ ಬಂದು ತಲುಪಿದೆ. ಮೊದಲಿಗೆ ಅಮೆರಿಕ ಮಿತ್ರ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳು ಅಂತ ನೋಡದೆ ಎಲ್ಲರಿಗೂ ಕೂಡ ಟಾರಿಫ್ನ ಹಾಕ್ತಾರೆ. ಕೆಲವು ದೇಶಗಳು ಹೋಗಿ ಅಮೆರಿಕದ ಬಳಿ ಮಾತಾಡಿಕೊಂಡಾಗ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಡ್ರ್ಯಾಗನ್ ರಾಷ್ಟ್ರ ಮಾತ್ರ ಅಮೇರಿಕ ಹಾಕಿದಂತಹ ಟಾರಿಫ್ಗೆ ಮತ್ತೆ ನಾನು ಕೂಡ ಟಾರಿಫ್ ಹಾಕ್ತೀನಿ ಅಂತ ಚೀನಾ ಹೋಗುತ್ತೆ. ಇದರಿಂದಾಗಿ ಟ್ರಂಪು ಮತ್ತೆ ಟಾರಿಫ್ನ ಹಾಕ್ತಾರೆ. ಇದರಿಂದ ಇವತ್ತು ಚೀನಾದಲ್ಲಿ ತನ್ನ ಮಾರ್ಕೆಟ್ ಮೇಲೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿ ಈ ಟಾರಿಫ್ನಲ್ಲಿ ಗೆಲ್ಲೋದಾದರೂ ಯಾರು ಮತ್ತು ಈ ಟಾರಿಫ್ನಿಂದ ಚೀನಾದ ಮೇಲೆ ಆಗುವಂತಹ ಪರಿಣಾಮಗಳು ಮತ್ತು ಪಿಂಗ್ ಮೇಲೆ ಆಗುವಂತಹ ಪರಿಣಾಮಗಳೇನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಮೇರಿಕ, ಚೀನಾ ಎರಡೂ ಕೂಡ ಬಲಿಷ್ಠ ರಾಷ್ಟ್ರಗಳು. ಈ ಎರಡೂ ರಾಷ್ಟ್ರಗಳ ಪೈಪೋಟಿಯಿಂದ ತಾ ಮುಂದು ನಾ ಮುಂದು ಅಂತ ಬಲಿಷ್ಠ ರಾಷ್ಟ್ರವಾಗಿ ಗುರುತಿಸ್ಕೊಳ್ಳೋಕ್ಕೆ ಮುನ್ನುಗ್ತಾ ಇದ್ದಾವೆ. ಅಮೇರಿಕ ಆರ್ಥಿಕವಾಗಿ ಮುನ್ನುಗ್ಗೋಕೆ, ತನ್ನಲ್ಲಿ ಹೆಚ್ಚಾಗಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಈ ಸುಂಕವನ್ನು ಬಳಸ್ಕೊಂಡು ತಾನು ಸ್ಟ್ರಾಂಗ್ ಆಗೋದಕ್ಕೆ ಹೊರಟಿದೆ. ಆದರೆ ಇದೇ ಟೈಮ್ನಲ್ಲಿ ಚೀನಾ ಕೂಡ ನಾನು ಕೂಡ ಬಲಿಷ್ಠನಾಗಿ ಗುರುತಿಸ್ಕೋಬೇಕು ಅಂತ ಅಮೇರಿಕದ ಮೇಲೆ ಟಾರಿಫ್ ಹಾಕಿದ್ದು. ಇದರಿಂದ ನಷ್ಟ ಆಗೋದು ಮಾತ್ರ ಚೀನಾಗೆ. ಯಾಕಂದರೆ ಅಮೇರಿಕ ಚೀನಾದಿಂದ ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಕಡಿಮೆ, ಆದರೆ ಚೀನಾ ಮಾತ್ರ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಜಾಸ್ತಿ. ಸುಮಾರು 15% ಅಮೇರಿಕಕ್ಕೆ ಬರೀ ಎಕ್ಸ್ಪೋರ್ಟ್ ಮಾಡುತ್ತೆ. ಸುಮಾರು $500 ಬಿಲಿಯನ್ ಹಣವನ್ನು ಇವತ್ತು ಚೀನಾ ಅಮೇರಿಕದಿಂದ ಕಳ್ಕೊಳ್ತಾ ಇರೋದು. ಕೇವಲ 34 ಕೋಟಿ ಜನವನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ಮಾಡಿದರೂ ಕೂಡ ಚೀನಾ ಹಣ ಮಾಡ್ಬೋದು ಅಂತ ನೀವು ಹೇಳ್ಬೋದು. ಆದರೆ ನಮ್ಮಲ್ಲಿ ಸುಮಾರು 800 ಕೋಟಿ ಜನ ಇದ್ದಾರೆ. ಆದರೆ ಎಲ್ಲ ದೇಶಗಳಿಗೂ ಕೂಡ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಅಮೇರಿಕ ಎಲ್ಲ ದೇಶಗಳಿಂದಲೂ ಕೂಡ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಅಮೇರಿಕ ತನ್ನಲ್ಲಿ ಹೆಚ್ಚು ಪ್ರೊಡ್ಯೂಸ್ ಮಾಡೋದಕ್ಕೆ. ಚೀನಾವನ್ನು ನೋಡ್ತಾ ಹೋದರೆ ಇಡೀ ಜಗತ್ತಿನಲ್ಲೇ ಕಡಿಮೆ ಬೆಲೆಗೆ ತಮ್ಮ ಪ್ರಾಡಕ್ಟನ್ನು ಬೇರೆ ದೇಶಗಳಿಗೆ ಕೊಡ್ತಾರೆ. ನೀವು ದಿನನಿತ್ಯ ಬಳಸುವಂಥ ಎಷ್ಟೋ ವಸ್ತುಗಳಲ್ಲಿ ಚೀನಾದ ಪ್ರಾಡಕ್ಟ್ಗಳೇ 70% ಇರ್ತವೆ. ಅಷ್ಟರ ಮಟ್ಟಿಗೆ ಇವತ್ತು ಚೀನಾ ತನ್ನ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. ತಾನು ಬಲಿಷ್ಠನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ತಪ್ಪಲ್ಲ, ಆದರೆ ಅದಕ್ಕಾಗಿ ತಾನು ಮಾಡೋ ರೀತಿ ತಪ್ಪು. ಯಾಕಂದರೆ ಇವತ್ತು ಅಮೇರಿಕನ ಎದುರಿಸ್ಕೊಂಡು ಚೀನಾ ತನ್ನ ಮಾರ್ಕೆಟ್ಗೆ ಹೊಡೆತ ತಗೊಳ್ತಾ ಇದೆ. ಇದರಿಂದ ಚೀನಾದ ಅಧ್ಯಕ್ಷನಿಗೆ ತನ್ನ ಕುರ್ಚಿಗೆ ಹೊಡೆತ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂದರೆ ಚೀನಾದಲ್ಲಿ ಪಿಂಗು ಸರ್ವಾಧಿಕಾರಿ ರೀತಿ ನಡ್ಕೊಳ್ತಾ ಇದ್ದಾರೆ, ಸರ್ವಾಧಿಕಾರಿ ರೀತಿಯೇ ಆಗಿದ್ದಾರೆ. ದೇಶದ ಸಂವಿಧಾನವನ್ನು ತನಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡಿಕೊಂಡು ತಾನು ಎಷ್ಟು ವರ್ಷ ಬೇಕಾದರೂ ಇರೋ ರೀತಿ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡಿದವರಿಗೆ ಚೊಂಬು ಕೊಟ್ಟು ನಾನು ಹೇಳಿದ ರೀತಿಯೇ ಎಲ್ಲದೂ ಆಗಬೇಕು ಅಂತ ಪಿಂಗ್ ಹೇಳಿದಾಗ ಜೊತೆಗಿರುವರೇ ವಿರೋಧಿಗಳಾಗ್ತಾರೆ. ಇದೇ ಇವತ್ತು ಚೀನಾದಲ್ಲೂ ಕೂಡ ಆಗಿದ್ದು. ಚೀನಾದ ರಾಜಕೀಯದಲ್ಲಿ ಇವತ್ತು ಪಿಂಗ್ಗೆ ವಿರೋಧಿಗಳು ಹೆಚ್ಚಾಗಿದ್ದಾರೆ. ಚೀನಾ ಒಂದು ಅವಕಾಶಕ್ಕೆ ಕಾಯ್ತಾ ಇದೆ ಪಿಂಗ್ನ ಕೆಳಗಿಳಿಸೋದಕ್ಕೆ. ಯಾರು ತಾನೇ ಕೇಳ್ತಾರೆ ಹೇಳಿ, ತಾನು ಮಾತ್ರ ಅಧಿಕಾರದಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರೆ. ಇದೇ ಇವತ್ತು ಚೀನಾದಲ್ಲಿ ಕೂಡ ನಡೀತಾ ಇರೋದು. ಚೀನಾ ಇವತ್ತೇನಾದರೂ ಈ ಟ್ರೇಡ್ ವಾರ್ನಿಂದ ಹಿಂದೆ ಸರಿದರೆ ಅಮೇರಿಕಕ್ಕೆ ಮಂಡಿ ಉರಿದ ರೀತಿ ಆಗುತ್ತೆ. ಇದರಿಂದ ಪಿಂಗ್ಗೆ ದೊಡ್ಡ ಹೊಡೆತ ಆಗುತ್ತೆ. ಇದೇ ಕಾರಣಕ್ಕೆ ಚೀನಾದ ಪಿಂಗು ಏಳಲು ಆಗದೆ ಕೂರಲು ಆಗದೆ ರೀತಿ ತಟಸ್ಥವಾಗಿದ್ದಾರೆ. ಇದಾಗಿತ್ತು ಸ್ನೇಹಿತರ ನನ್ನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.